ಒಂದು ನಿಮಿಷ ಹಾಸಂದು ಹೇಳ್ತಿದ್ದಾರೆ ಕೊನೆಯಲ್ಲಿ. ಈ ಎಲ್ಲ ಥರದ ನಮಗೆ, ನಾನು ಒಬ್ಬ ಹಳ್ಳಿಯ ರೈತನ ಮಗನಾಗಿ ಒಂದು ಸಣ್ಣ ಹಳ್ಳಿಯಿಂದ ಬಂದಿರತಕ್ಕಂಥ ಇಂಥ ಅವಕಾಶ ಸಿಕ್ಕಿದಾಗ ನಾನು ನಿಮ್ಮಂಗೆ ಸಾಹುಕಾರ ಅಲ್ಲಪ್ಪ, ಅಥವಾ ಸಿಟಿನಲ್ಲಿ ಬೆಂಗಳೂರಿನಲ್ಲಿ ಬೆಳೆದವನಲ್ಲಪ್ಪ. ನಾನು ಅವ್ರ ಥರ ಹೊಲದಲ್ಲಿ ನಾನು ಡಿಪ್ಲೊಮಾ ಮುಗಿಸಿ ನಾನು ಜಿಲ್ಲಾ ಪಂಚಾಯತಿ ಮೆಂಬರ್ ಆಗೋವರೆಗೂ ಬೆಳಗ್ಗೆ ಎದ್ದು ಗಾಣದಿಂದ ಹೋಗ್ತಿದ್ದೆ, ನೇಗ್ಲಿಡ್ಕೊಂಡು ಹೊಲ್ದ ಹತ್ರ ಹೋಗ್ತಿದ್ದೆ. ನನಗೆ ಪೂರ್ಣ ಪ್ರಮಾಣದಲ್ಲಿ ಹಳ್ಳಿಯ ವಾತಾವರಣದಲ್ಲಿ ಬೆಳೆದನು. ಈ ಅವಕಾಶ ಸಿಕ್ಕಿದಾಗ ಅಶೋಕ್ ಹೇಳೋರು ಯಾವಾಗಲೂ, ನೀನು ಹೆಲ್ತ್ ಮಾಡಿದೆ, ನೀನು ಟ್ರಾನ್ಸ್ಪೋರ್ಟ್ ಮಾಡಿದೆ, ನಾನು ಅದನ್ನು ಮಾಡಿದೆ ಅಂತ. ಈಗ ಅವರು ದೊಡ್ಡವರಾದರು, ನಾನು ಹಂಗೆ ಚಿಕ್ಕವನಾಗೆ ಉಳಿದಿದ್ದೀನಿ. ಅಲ್ಲಲ್ಲ, ಚಿಕ್ಕವನಾಗೆ ಉಳಿದಿದ್ದೀನಿ. ನಾನು ಈ ಜಾಬ್ ಬರಲಿಲ್ಲಲ್ಲ, ನೀನು ನಾನು ಕರೆದೆ ಬಂದಿದ್ರೆ ಡೆಪ್ಟಿ ಸಿ ಎಂ ಮಾಡ್ತೀನಿ ಹೇಳಿದ್ರಪ್ಪ ನೀವು, ಅವಾಗ ಬರಲಿಲ್ಲ. ಆಯಿತು. ನಾನು ಈ ಇಲಾಖೆ ಬಹುಶಃ ನನಗೆ ಅತ್ಯಂತ ಇಷ್ಟಪಟ್ಟು ಪ್ರೀತಿ ಮಾಡಿ ನಮ್ಮ ಅಧಿಕಾರಿಗಳ ಜೊತೆ ಕೂರಿಸ್ಕೊಂಡು 24 ಗಂಟೆ 100% ಎಕ್ಸ್ಪೆಂಡಿಚರ್ ಮಾಡಿ, ಸೊ ನಮ್ಮ ಮುಖ್ಯಮಂತ್ರಿಯರ ಹತ್ರ ಒಪ್ಪಿಸಿ ಈ ಕೃಷಿ ಹೊಂಡನ 100 ತಾಲೂಕಿತ್ತು, 5 ವರ್ಷ ಮಾಡಿರಲಿಲ್ಲ. ಕಳೆದ 5 ವರ್ಷ 13ರಿಂದ 18 ಇದ್ದದ್ದ ನಾವು ಮತ್ತೆ ಎಕ್ಸ್ಟೆಂಡ್ ಮಾಡಿ 224 ಕ್ಷೇತ್ರಕ್ಕೂ ಕೃಷಿ ಹೊಂಡ ಕೊಡುವಂಥ ಕಾರ್ಯಕ್ರಮ ಕೊಟ್ಟು 50 ಲಕ್ಷ SC STಗೆ, 40 ಲಕ್ಷ ಜನರಲ್ಗೆ ಸಬ್ಸಿಡಿ ಇಡೀ ರಾಷ್ಟ್ರದಲ್ಲಿ, ಇಡೀ ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ಹಿಸ್ಟ್ರಿನಲ್ಲಿ ಹಾರ್ವೆಸ್ಟ್ ಇದಕ್ಕೆ 344 ಮಿಷನ್ನ ನಾವು ನಾರ್ತ್ ಇಂಡಿಯಾದಲ್ಲಿ ಕೊಟ್ಟಿದ್ದೀವಿ. ನಾರ್ತ್ ಕರ್ನಾಟಕದಲ್ಲಿ ನಮ್ಮ ಭಾಗದಲ್ಲಿ ಕೊಟ್ಟಿರ್ತಕ್ಕಂಥ 4-5. ಇವತ್ತು ಲೇಬರ್ ಪ್ರಾಬ್ಲಮ್ಗೆ ಬೀದರ್ ಇರ್ಬೋದು, ಬೆಳಗಾಂ ಇರ್ಬೋದು, ಬಾಗಲಕೋಟೆ ಇರ್ಬೋದು, 10 ಟನ್ನು ಜಾಸ್ತಿ ಬೆಳೀತಾರೆ ಆ ಮಿಷನ್ನಲ್ಲಿ ಕಟ್ ಮಾಡೋದ್ರಿಂದ. ಲೇಬರ್ ಪ್ರಾಬ್ಲಮ್ ಕಡಿಮೆ ಆಗುತ್ತೆ.